ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇರ್ತೇನೆ. ಅದೇ ರೀತಿಯಾಗಿ ಇವತ್ತು ನಾನು ಒಂದು ಆಶ್ಚರ್ಯಕರ ಸುದ್ದಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ. ಆದರೆ ಇಲ್ಲೊಬ್ಬ ವೈದ್ಯ ತನ್ನ ಪತ್ನಿಯನ್ನು ಯಾವ ರೀತಿ ಕೊಲೆ ಮಾಡಿದ್ದಾನೆ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜೊತೆಗೆ ಒಂದು ಕಡೆ ಪತ್ನಿ ಕೂಡ ವೈದ್ಯೆ, ಗಂಡ ಕೂಡ ವೈದ್ಯ, ಇಬ್ಬರು ಕೂಡ ಸರ್ಕಾರಿ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವರಿಬ್ಬರು ಕೂಡ ಕೆಲಸ ಮಾಡಿಕೊಂಡು ಒಂದು ಸುಂದರವಾದ ಜೀವನವನ್ನು, ತನ್ನ ಬದುಕನ್ನು ಕಟ್ಕೊಂಡಂಥವ್ರು. ಆದರೆ ಇವರಿಬ್ಬರ ಮಧ್ಯೆ ಆದಂತಹ ಒಂದು ಸಮಸ್ಯೆ ಅಂತಂದರೆ, ಆದರೆ ಅಲ್ಲಿ ಪತ್ನಿ ಮತ್ತು ಗಂಡ ಇಬ್ಬರು ಕೂಡ ಅನ್ಯೋನ್ಯವಾಗಿ ಇದ್ರು. ಆದರೆ ಯಾವ ರೀತಿ ಅವರಿಬ್ಬರ ನಡುವೆ ಪ್ರಾಬ್ಲಮ್ ಆಯ್ತು ಅನ್ನೋದು ಗೊತ್ತಿಲ್ಲ. ಆದರೆ ಸುಮಾರು ಪತ್ನಿ ಮೃತಪಟ್ಟಂತಹ 6 ತಿಂಗಳ ಬಳಿಕ ಸಾವಿನ ರಹಸ್ಯ ರಿವೀಲ್ ಆಗುವಂಥದ್ದು. ಎಸ್, ಮಾರತ್ತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನೇಕೊಳಲ್ ಬಳಿ ಕೃತಿಕಾ ರೆಡ್ಡಿ ಡಾಕ್ಟರ್ ಕೂಡ, ಆಕೆ ಕೂಡ ವೈದ್ಯೆ ಡಾಕ್ಟರ್ ಆಗಿರುವಂಥ ಕೃತಿಕಾ ರೆಡ್ಡಿ ಆಗಿರ್ಬೋದು, ಮತ್ತು ಡಾಕ್ಟರ್ ಮಹೇಂದರ್ ರೆಡ್ಡಿ ಅಂತೇಳಿ ಇವರಿಬ್ಬರು ಕೂಡ 2024ರಲ್ಲಿ ಮೇ ತಿಂಗಳಲ್ಲಿ ಅವರು ಮದುವೆ ಆಗುವಂಥದ್ದು. ಅಂದರೆ 26ನೇ ತಾರೀಕು ಮೇ ತಿಂಗಳಲ್ಲಿ ಇವರಿಬ್ಬರಿಗೂ ಕೂಡ ಗುಂಜೂರು ಬಳಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಕೃತಿಕಾ ರೆಡ್ಡಿಯ ಫ್ಯಾಮಿಲಿ ಮದುವೆ ಮಾಡಿಕೊಡ್ತಾರೆ. ಆದರೆ ಮದುವೆಯಾಗಿ ಕೇವಲ 5 ತಿಂಗಳಲ್ಲಿ ಅನಂತರ ಇವರಿಬ್ಬರ ನಡುವೆ ಒಂದು ಸಮಸ್ಯೆ ಆಗುತ್ತೆ. ಅಂದರೆ ಈತ ಹೇಳ್ಕೊಂಡಿರುವಂಥದ್ದು, ಪೊಲೀಸರಿಗೆ ಹೇಳಿರುವಂಥದ್ದು ಏನಂತಂದರೆ, ಕೃತಿಕಾ ರೆಡ್ಡಿಗೆ ಲೋ ಶುಗರ್ ಇರುವಂಥದ್ದು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವಂಥದ್ದು ಮತ್ತು ಆಕೆಗೆ ಆಗಾಗ ಜಾಸ್ತಿ ವಾಮಿಟ್ ಆಗ್ತಾ ಇರುವಂಥ ವಿಚಾರವನ್ನು ಮುಚ್ಚಿಟ್ಟಿದ್ರು ಅನ್ನೋ ವಿಚಾರವನ್ನು ಆತ ಹೇಳ್ಕೊಂಡಿದ್ದಾನೆ. ಆದರೆ ಏನೇ ಇರಲಿ, ಆದರೆ ಆಕೆ 2025 ಏಪ್ರಿಲ್ ತಿಂಗಳು 24ನೇ ತಾರೀಕು ಆಕೆ ಮನೆಯಲ್ಲಿ ಅಸ್ವಸ್ಥಳಾಗಿ ಬೀಳ್ತಾಳೆ. ಆ ಬಳಿಕ ಅವರ ಫ್ಯಾಮಿಲಿ ಎಲ್ಲ ಕೂಡ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಲ್ರೆಡಿ ಮೃತಪಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆದರೆ ಇದೆಲ್ಲದರ ನಡುವೆ ಪೊಲೀಸರಿಗೆ ಅಲ್ಲಿಂದ ಒಂದು ರಿಪೋರ್ಟ್ ಹೋಗುತ್ತೆ ಹಾಸ್ಪಿಟ್ಲಿಂದ. ಆ ಬಳಿಕ ಪೊಲೀಸರು ಬರ್ತಾರೆ, ಏನೋ ಸಸ್ಪೆಕ್ಟ್ ಇದೆ, ಅದನ್ನು ಬಾಡಿ ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ ಬೇಡ ಅಂತೇಳಿ ಈಗ ಆರೋಪಿ ಪಟ್ಟು ಬೀಳ್ತಾನೆ. ಆದರೂ ಕೂಡ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅನುಮಾನ ಪಡೋದಿಲ್ಲ. ಆ ರೀತಿಯಾಗಿ ಯಾವುದೇ ರೀತಿಯ ಅನುಮಾನ ಪರದ ರೀತಿಯಲ್ಲಿ ಆತ ವರ್ತನೆ ಮಾಡ್ತಾ ಇರ್ತಾನೆ ಮಹೇಂದ್ರ ರೆಡ್ಡಿ. ಆ ಬಳಿಕ ಪೋಸ್ಟ್ಮಾರ್ಟಮ್ ಮಾಡೋದು ಬೇಡ ಅಂತೇಳಿ ಪಟ್ಟು ಹಿಡಿದ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯವರು ಕೂಡ, ಅಂದರೆ ಅವರ ಕೃತಿಕಾ ರೆಡ್ಡಿಯ ತಂದೆ ತಾಯಿ ಅವರ ಫ್ಯಾಮಿಲಿಯವರು ಕೂಡ ಮಗಳನ್ನು ಕೊಯ್ಯೋದೆಲ್ಲ ಬೇಡ, ಪೋಸ್ಟ್ಮಾರ್ಟಮ್ ಮಾಡೋದು ಬೇಡ, ಅಂತ್ಯಕ್ರಿಯೆ ಆಗಲಿ ಅಂತ ಹೇಳ್ತಾರೆ. ಆದರೆ ಪೊಲೀಸರು ಅವರನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಕೃತಿಕಾ ರೆಡ್ಡಿ ಅವರ ಅಕ್ಕನ ಕೂಡ ಸಿಸ್ಟರನ್ನು ಕನ್ವಿನ್ಸ್ ಮಾಡಿ ಆಮೇಲೆ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಆಯಿತು, 6 ತಿಂಗಳು ಆಯಿತು. ಆನಂತರ ಅಂತ್ಯಕ್ರಿಯೆ ಆಯಿತು. ಎಲ್ಲ ಒಂದು ಅಂತ್ಯಕ್ರಿಯೆ ವಿಧಿವಿಧಾನಗಳೆಲ್ಲವೂ ಕೂಡ ನಡೀತು. ಆದರೆ 6 ತಿಂಗಳಾದಂತಹ ಬಳಿಕ ಈಗ ಪೊಲೀಸರಿಗೆ FSL ಇಂದ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಲ್ಲಿ ಇದು ಅಸಹಜ ಸಾವಲ್ಲ, ಇದೊಂದು ಕೊಲೆ, ಉದ್ದೇಶಪೂರ್ವಕವಾಗಿ ಇದೊಂದು ಮೆಡಿಕಲ್ ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸಿ ಈ ಒಂದು ಕೊಲೆ ಮಾಡಲಾಗಿದೆ ಅನ್ನೋ ರಿಪೋರ್ಟ್ ಬರುತ್ತೆ. ಆನಂತರ FSL ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಇದರಲ್ಲಿ ಅನಸ್ತೇಷಿಯಾ ಪ್ರೊಪೋಫಾಲ್ ಅಂತೇಳಿ ಒಂದು ಅನಸ್ತೇಷಿಯಾ ಅಂಶವನ್ನು ಅಲ್ಲಿ ಬಳಸಲಾಗಿರುವಂಥದ್ದು. ಆ ದ್ರಾವಕವನ್ನು ಬಳಸಿ ಇಂಜೆಕ್ಟ್ ಮಾಡಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು FSL ರಿಪೋರ್ಟನ್ನು ಯಾರು ಮರಣೋತ್ತರ ಪರೀಕ್ಷೆಯನ್ನು ನಡೆಸ್ತಾರೆ ಅವರಿಂದನೂ ಕೂಡ ಪೊಲೀಸರು ಮೊದಲು ಮೆಡಿಕಲ್ ಒಂದು ಮಾಹಿತಿಯನ್ನು ಪಡ್ಕೊಳ್ತಾರೆ. ಆನಂತರ ಸೋಕೋ ಟೀಮ್ ಆಗಿರ್ಬೋದು, ಎಫರ್ಟ್ ಅಂದರೆ ಇದರಲ್ಲಿ ತಜ್ಞರಿಂದಲೂ ಕೂಡ ಅಭಿಪ್ರಾಯವನ್ನು, ಸರ್ಕಾರಿ ವೈದ್ಯರ ತಜ್ಞರಿಂದಲೇ ಕೂಡ ಪೊಲೀಸರು ಈ ಒಂದು ರಿಪೋರ್ಟಲ್ಲಿ ನಿಜಕ್ಕೂ ಕೂಡ ಇದು ಈ ಅಂಶದಿಂದ ಯಾರಾದರೂ ಆಗುತ್ತಾ ಇಲ್ವಾ, ಈ ರೀತಿ ಇಂಜೆಕ್ಟ್ ಮಾಡಿದ್ರೆ ಅನ್ನೋ ರೀತಿಯನ್ನು ಅಲ್ಲಿ ತೆಗೆದುಕೊಳ್ತಾರೆ. ಆದರೆ ಆ ಬಳಿಕ ಗೊತ್ತಾಗುತ್ತೆ ಹೌದು IV ಮೂಲಕವಾಗಿ ಈ ಒಂದು ಇಂಜೆಕ್ಟ್ ಮಾಡಲಾಗಿದೆ. ಯಾಕಂದರೆ ಈ IV ಮೂಲಕ ಅಂದರೆ ಕಾಲಿನ ಬಳಿ IVಯನ್ನು ಹಾಕಿ ಇಡೀ ಬಾಡಿಗೆ ಸರ್ಕ್ಯುಲೇಷನ್ ಆಗುವಂಥ ರೀತಿಯಲ್ಲಿ ಆತ 2-3 ಬಾರಿ ಇಂಜೆಕ್ಟ್ ಕೊಟ್ಟಿರುವಂಥದ್ದು ಗೊತ್ತಾಗಿರುವಂಥದ್ದು. ಒಂದು ಇಂಜೆಕ್ಷನನ್ನು ಆತ ಮಾಡಿದ್ದಾನೆ. ಈ ಅನಸ್ತೇಷಿಯಾ ಅಂಶವನ್ನು ಅಲ್ಲಿ ಆತ ಆ ಒಂದು ದ್ರಾವಕವನ್ನು, ಡ್ರಗ್ಸನ್ನು ಅಲ್ಲಿ ಬಳಕೆ ಮಾಡಿರುವಂಥದ್ದು ಗೊತ್ತಾಗಿರುವಂಥದ್ದು. ಆದರೆ ಹಿಂದೆ ಆಕೆಗೆ ಕೆಲ ಹೆಲ್ತ್ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಈ ಆರೋಪಿ ಅಂದರೆ ವಿಚಾರಣೆಯ ಸಂದರ್ಭದಲ್ಲಿ ಏನು ಮಾಡಿದಂದರೆ, ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಆಕೆಯ ಮನೆ ಅಂದರೆ ಅವರ ತಂದೆಯ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ IV ಮೂಲಕ ಅಂದರೆ ಗ್ಲೂಕೋಸನ್ನು ಏನೋ ಒಂದು ಸಿಸ್ಟಮಲ್ಲಿ ಒಂದು ಟ್ಯೂಬನ್ನು ಹಾಕಿ ಅದನ್ನು ಇನ್ನೊಂದನ್ನು ಇಂಜೆಕ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ
ಕಾಲಿನ ಬಳಿ ಆತ ಐವಿಯನ್ನು ಹಾಕಿರ್ತಾನೆ. ಐವಿಯನ್ನು ಹಾಕಿ ಇಂಜೆಕ್ಷನನ್ನು ಕೊಟ್ಟಿರ್ತಾನೆ, ಅನಸ್ತೇಷಿಯಾವನ್ನು ಇಂಜೆಕ್ಷನ್ ಕೊಟ್ಟಿರೋದು. ಆದರೆ ಈಕೆಗೆ ಅದು ಅನಸ್ತೇಷಿಯಾದ ಇಲ್ವಾ ಅನ್ನೋದು ಗೊತ್ತಿರಲ್ಲ. ಇದು ಇಲ್ಲ, ಅದು ಜಾಸ್ತಿ ಪೇಯ್ನ್ ಆಗ್ತಾ ಇದೆ ಅಂತಂದ್ರೆ ಇಲ್ಲ, ಅದು ಇನ್ನು ಮತ್ತೊಮ್ಮೆ ಇಂಜೆಕ್ಟ್ ಮಾಡಿದ್ರೆ ಗೊತ್ತಾಗೋ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಮತ್ತೊಮ್ಮೆ ಆತ ಕೂಡ ಇಂಜೆಕ್ಷನನ್ನು ಅನಸ್ತೇಷಿಯಾ ಪ್ರೊಫಫೋಲನ್ನು ಬಳಕೆ ಮಾಡುವಂಥದ್ದು. ಆದರೆ ಆಕೆಗೆ ಇರುವಂಥದ್ದು ಲೋ ಶುಗರ್ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತು ಬೇರೆ ಹೆಲ್ತ್ ಸಮಸ್ಯೆ ಇರುವಂಥದ್ದು. ಆದರೆ ಅದಕ್ಕೂ ಮತ್ತು ಈ ರೀತಿಯ ಅನಸ್ತೇಷಿಯಾ ಕೊಡೋದಕ್ಕೂ ಯಾವ ರೀತಿ ಸಂಬಂಧ, ಈ ರೀತಿಯಾಗಿ ಪೊಲೀಸರಿಗೂ ಕೂಡ ಅನುಮಾನ ಬರುವಂಥದ್ದು. ಆ ಬಳಿಕ ಮನೆಯಲ್ಲೇ ಆಕೆ ಅಸ್ವಸ್ಥಳಾಗುವಂಥದ್ದು. ಆ ಬಳಿಕ ಅವತ್ತಿನ ದಿನ ಮನೆಯಲ್ಲೇ ಇರ್ತಾನೆ. ಆ ಬಳಿಕ ಪೊಲೀಸರಿಗೂ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಜೋರಾಗಿ ಕೂಗೊಳ್ತಾನೆ, ಮಹೇಂದ್ರ ರೆಡ್ಡಿ ಯಾಕೋ ಅಸ್ವಸ್ಥಳಾಗಿ ಬಿದ್ದಿದ್ದಾಳೆ ಅಂತೇಳಿ. ಅನಂತರ ಆತನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥದ್ದು. ಆನಂತರ ಆಸ್ಪತ್ರೆ ವೈದ್ಯರೆಲ್ಲರೂ ಕೂಡ ಇಲ್ಲ, ಆಕೆ ಡೆತ್ ಆಗಿದ್ದಾಳೆ ಅಂತೇಳಿ. ಇದೆಲ್ಲದರ ನಡುವೆ ಯಾರಿಗೂ ಕೂಡ ಇಷ್ಟೊಂದು ಕೇರ್ ಮಾಡ್ತಾ ಇದ್ದಾನೆ ಹೆಂಡತಿಗೆ ಅಂತೇಳಿ ಅವರು ಕೂಡ ಅನುಮಾನ ಪಡೋದಿಲ್ಲ. ಆದರೆ ಆನಂತರ ಈಗ 6 ತಿಂಗಳ ಬಳಿಕ ಗೊತ್ತಾಗಿದೆ, ಇಲ್ಲ ಇದು IV ಮೂಲಕವಾಗಿ ಕೊಟ್ಟಿರುವಂಥದ್ದು ಅಂದರೆ ಪ್ರೊಫಫೋಲ್ನ ಒಂದು ಅನಸ್ತೇಷಿಯಾ ಒಂದು ಡ್ರಗ್ಸ್ ಆಗಿರುವಂಥದ್ದು. ಹೀಗಾಗಿ ಇದು ಸಾವು ಮಾಡುವಂಥದ್ದು. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಹೆಚ್ಚು ಪ್ರಮಾಣದಲ್ಲಿ ಅರವಳಿಕೆಯನ್ನು ಕೊಡಬಾರ್ದು. ಈ ರೀತಿ ಅರವಳಿಕೆಯ ಮೂಲಕವಾಗಿ ಅದು ಕೊಟ್ಟಿರುವುದರಿಂದ ಆನಂತರ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋಂಥೇಳಿ FSR ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಅದನ್ನು ಸೋಕು ಟೀಮ್ ಆಗಿರ್ಬೋದು, ಅಫಿಷಿಯಲ್ ಡಾಕ್ಟರ್ಸ್ ಏನಿದ್ದಾರೆ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಇವರಿಬ್ಬರು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಂದರೆ ಆರೋಪಿ ಮಹೇಂದ್ರ ರೆಡ್ಡಿ ಪ್ರಮುಖ ಅಲ್ಲಿ ಸರ್ಜನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞೆಯಾಗಿ ಕೃತಿಕಾ ರೆಡ್ಡಿ ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರು, ಈಗ ಮಾರತ್ತಹಳ್ಳಿ ಪೊಲೀಸರು ವಿಚಾರಣೆ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕರೆಸಿ, ಅಂದರೆ ಅವರ ತಂದೆ ತಾಯಿಯನ್ನು ಕರೆಸಿ, ನೋಡಿ ಈ ರೀತಿಯಾಗಿ FSL ರಿಪೋರ್ಟ್ ಬಂದಿದೆ, FSL ರಿಪೋರ್ಟಲ್ಲಿ ಈ ರೀತಿಯ ಅರವಳಿಕೆ ಮದ್ದನ್ನು ಕೊಟ್ಟು ಕೊಲೆ ಮಾಡಿರುವಂಥ ಸಂಗತಿ ಗೊತ್ತಿದೆ, ಈ ಜೊತೆಗೆ ಈ ಬಗ್ಗೆ ಅಂತೇಳಿ ಅವರನ್ನು ಪೊಲೀಸರು ಅವರಿಗೆ ಮಾಹಿತಿ ಕೊಡ್ತಾರೆ. ಆಗ ಅವರು ಕೂಡ ಆಶ್ಚರ್ಯಚಕಿತರಾಗ್ತಾರೆ ಮತ್ತು ಪೊಲೀಸರು ಕೂಡ ಶಾಕ್ ಆಗ್ತಾರೆ. ಯಾಕಂದರೆ ಆ ಪೊಲೀಸರು ಅವತ್ತಿನ ದಿನ ಈತನ ಬಿಹೇವಿಯರ್ ನೋಡಿ ಏನೋ ಒಂದು ಸಮಸ್ಯೆ ಆಗಿದೆ ಅಂದ್ಕೊಂಡಿದ್ರು. ಆದರೆ ಅದು ಆತನ ಮತ್ತೊಂದು ಮುಖವಾಡ ಏನಿದೆ ಅದು ಅವತ್ತು ಕಳಚಿ ಬೀಳುವಂಥದ್ದು. ಆದರೆ ಇಷ್ಟೊಂದು ರೀತಿಯಾಗಿ ಯಾಕೆ ಈ ರೀತಿ ಅರವಳಿಕೆ ಮದ್ದನ್ನು ಕೊಟ್ಟು ಈ ರೀತಿಯಾಗಿ ಆಕೆಯನ್ನು ಕೊಲೆ ಮಾಡ್ದ ಅಂತೇಳಿ ಸಾಕಷ್ಟು ಕೂಡ ಅನುಮಾನಗಳಿರುವಂಥದ್ದು. ಆದರೆ ಈಗ ಮಾರತ್ತಹಳ್ಳಿ ಪೊಲೀಸರು ಆತನನ್ನು ಮಣಿಪಾಲ ಅಂದರೆ ಉಡುಪಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆದು ಕರ್ಕೊಂಡ್ಬಂದಿದ್ದಾರೆ. ಈಗ ಅರೆಸ್ಟ್ ಕೂಡ ಬಂಧನ ಮಾಡಿ 7 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ ಯಾಕೆ ಕೇವಲ ಮದುವೆಯಾಗಿ ಕೇವಲ 11 ತಿಂಗಳೇ ಮದುವೆ ಆಗಿರುವಂಥದ್ದು, 11 ತಿಂಗಳಲ್ಲಿ ಈ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗದ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದಂಥವರು, ಇಬ್ಬರು ಕೂಡ ಡಾಕ್ಟರ್ ಓದಿದಂಥವರು ಯಾಕೆ ಈ ರೀತಿಯಾದಂಥ ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸಿ ಅರವಳಿಕೆ ಮದ್ದನ್ನು ಕೊಟ್ಟು ಆಕೆಯನ್ನು ಕೊಲೆ ಮಾಡ್ದ ಅನ್ನೋ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರೈಮರಿಯಾಗಿ ಆತ ಹೇಳ್ತಾ ಇರುವಂಥದ್ದು ಹೆಲ್ತ್ ರೀಸನ್ಸ್, ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ಆತನ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಆದರೆ ಆಕೆ ಡೆತ್ ಆದಂಥ ಬಳಿಕ ಆತ ಉಡುಪಿಯಲ್ಲಿ ಇದ್ದ ಅಲ್ಲಿ ಮಣಿಪಾಲದಲ್ಲಿ ಅಂತೇಳಿ. ಹೀಗಾಗಿ ಕೆಲ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಏನು ರೀಸನ್ ಇರಬಹುದು ಅಂತೇಳಿ. ಒಂದು, ಆತನಿಗೆ ಪ್ರೇಯಸಿಯ ಒಂದು ಸಂಪರ್ಕ ಇತ್ತು, ಅಕ್ರಮ ಸಂಬಂಧದ ಒಂದು ಅನುಮಾನಿತವಾಗಿ ಒಂದು ಅನುಮಾನವನ್ನು ಪೊಲೀಸರು ಪಟ್ಟಿದ್ದಾರೆ. ಯಾಕಂದರೆ ಅವರ ಕುಟುಂಬಸ್ಥರು ಗಂಭೀರವಾಗಿ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ, ಆತನಿಗೆ ಇಲ್ಲಿಗಲ್ ರಿಲೇಷನ್ಶಿಪ್ ಇರ್ಬೋದು, ಪ್ರೇಯಸಿ ಇದ್ದಾರೆ, ಹೀಗಾಗಿ ಆತನ ತನ್ನ ಮಗಳನ್ನು ಕೊಲೆ ಮಾಡಿದ್ದಾನೆ ಅಂತೇಳಿ. ಹೀಗಾಗಿ ಅದರ ಬಗ್ಗೆ ಹೆಚ್ಚು ಒಂದು ಸಸ್ಪೆಕ್ಟ್ ಮಾಡಿ ಪೊಲೀಸರು ಆ ಬಗ್ಗೆ ಕೂಡ ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಆತನ ಮೊಬೈಲನ್ನು CDR ಕಳೆದ 6 ತಿಂಗಳಿಂದ ಹೆಚ್ಚು ಯಾರ ಜೊತೆ ಈತ ಸಂಪರ್ಕ ಇದ್ದ, ಏನು ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ, ಮತ್ತು ಇದರ ನಡುವೆ ಕೇವಲ ಇವರೊಬ್ಬನೇ ಈ ರೀತಿ ಕ್ರಿಮಿನಲ್ ಬುದ್ಧಿಯನ್ನು ಉಪಯೋಗಿಸಿ ತನ ಮಾಡಿದಾನ, ಮತ್ತು ಆ ಡ್ರಗ್ಸ್ ಏನಿದೆ ಅಂದರೆ ಅನಸ್ತೇಷಿಯಾ ಒಂದು IV ಮೂಲಕ ಕಳಿಸುವಂಥದ್ದು ಇಂಜೆಕ್ಟನ್ನು ಏನಿದ್ದಾನೆ ಆ ದ್ರಾವಕವನ್ನು ಡ್ರಗ್ಸನ್ನು ಎಲ್ಲಿಂದ ತೊಗೊಂಬಂದ, ವಿಕ್ಟೋರಿಯಾ ಆಸ್ಪತ್ರೆಯಿಂದನೇ ತೊಗೊಂಬಂದ. ಯಾಕಂದರೆ ಸರ್ಜನ್ಗಳ ಆಸ್ಪತ್ರೆಯಲ್ಲಿದ್ದಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತ ಯಾರಿಗೂ ಕೂಡ ಅಬ್ಜೆಕ್ಷನ್ ಇರೋದಿಲ್ಲ, ಆತ ಡೈರೆಕ್ಟಾಗಿ ತೆಗೆದುಕೊಳ್ಬೋದು. ಹೀಗಾಗಿ ಅಲ್ಲಿಂದಲೇ ಏನಾದರೂ ತೊಗೊಂಬಂದು ಇಲ್ಲಿ ಆ ಪತ್ನಿಗೆ ಏನಾದರೂ ಕೊಟ್ಟು ಕೊಲೆ ಮಾಡಿದ್ನ ಅನ್ನೋ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಫೈನಾನ್ಷಿಯಲಿ ವಿಚಾರವಾಗಿ ಏನಾದರೂ ಕೊಲೆ ಆಗಿದೆಯಾ ಅದನ್ನು ಹೊರತುಪಡಿಸಿ ಹೆಲ್ತ್ ರೀಸನ್ಸ್ ವಿಚಾರವಾಗಿ ಏನಾದರೂ ಆತ ಪ್ರಾಬ್ಲಮ್ ಮಾಡೋದನ್ನ, ಹೆಲ್ತ್ ರೀಸನ್ಸ್ ಇರೋದ್ರಿಂದ ಮತ್ತೊಂದು ಪ್ರೇಯಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೊಲೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ನ, ಜೊತೆಯಲ್ಲಿ ಯಾರು ಸಹಕಾರ ಕೊಟ್ಟರು, ಈ ರೀತಿ ಪ್ಲ್ಯಾನ್ ಕೊಟ್ಟಂಥವ್ರು ಯಾರು, ಈ ರೀತಿಯಾಗಿ ಅರವಳಿಕೆಯನ್ನು ಕೊಟ್ಟು ಕೊಲೆ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಏನಾದರೂ ಪ್ಲ್ಯಾನ್ ಕೊಟ್ಟಿದ್ರಾ, ಮತ್ತು ತಾನೇ ಏನಾದರೂ ಇಂಟರ್ನೆಟ್ಟಲ್ಲಿ ಏನಾದರೂ ಸರ್ಚ್ ಮಾಡಿ ಏನಾದರೂ ಈ ಥರ ಪ್ಲ್ಯಾನ್ ಮಾಡಿದ್ನ, ಎಲ್ಲ ಆಯಾಮದಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ರೆ ಆತನ ಮೊಬೈಲ್ ವಶಕ್ಕೆ ಪಡೆದು CDR ಹಾಕಿ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಆತನ ಗೂಗಲ್ ಸರ್ಚಿಂಗ್ನ ಪಾಯಿಂಟ್ಸ್ ಏನಿದೆ ಅದೆಲ್ಲವನ್ನು ಕೂಡ ಪೊಲೀಸರು ಸರ್ಚ್ ಮಾಡ್ತಾ ಇರುವಂಥದ್ದು, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆತ ಆರೋಪಿಯನ್ನು ಕೂಡ
ಎಂಕ್ವೈರಿಯನ್ನು ಮಾಡ್ತಾ ಇರುವಂಥದ್ದು. ಆದರೆ ತನ್ನ ಪತ್ನಿಯನ್ನು ಈ ರೀತಿಯಾಗಿ ಕೊಲೆ ಮಾಡಿರುವಂಥ ವಿಚಾರ 6 ತಿಂಗಳ ಬಳಿಕ ರಹಸ್ಯ ರಿವೀಲ್ ಆದಂಥ ಬಳಿಕ ಕುಟುಂಬಸ್ಥರೆಲ್ಲರೂ ಕೂಡ ಆಶ್ಚರ್ಯ ಆಗಿದ್ದಾರೆ. ಇನ್ನೊಂದು ವಿಚಾರ ಅಂತಂದರೆ ಕೋಟ್ಯಾಧಿಪತಿಯಾಗಿರುವಂತಹ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ತಂದೆ ಮುನಿರೆಡ್ಡಿ ಅವರು ಕೂಡ ಬಿಸ್ನೆಸ್ ಮ್ಯಾನಲ್ಲಿರುವ ಬಿಸ್ನೆಸ್ ಮ್ಯಾನನ್ನು ಕೆಲಸವನ್ನು ಮಾಡಿಕೊಂಡಿರುವಂಥದ್ದು. ನಿಜಕ್ಕೂ ಕೂಡ ಇದರಿಂದ ಆಘಾತಕ್ಕೊಳಗಾಗಿ ತನ್ನ ಮಗಳು ಡೆತ್ ಆದಂಥ ಬಳಿಕ ಸುಮಾರು 5 ಕೋಟಿ ಪ್ರಾಪರ್ಟಿಯ ಮಾರತ್ತಳ್ಳಿಯಲ್ಲಿರುವಂಥ ಮನೆಯನ್ನು ಇಸ್ಕಾನ್ ಟೆಂಪಲ್ಗೆ ದೇಣಿಗೆಯಾಗಿ ಕೊಟ್ಟಿರುವಂಥದ್ದು. ಅಂದರೆ ಅವರೆಲ್ಲರೂ ಕೂಡ ತುಂಬ ಅದರಿಂದ ಡಿಪ್ರೆಷನ್ಗೆ ಆಗಿರುವಂಥದ್ದು. ಅಂದರೆ ಈತ ಮಗಳು ಡೆತ್ ಆದಮೇಲೆ ಇನ್ನೇನಿದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಆ ಮನೆಯನ್ನು 5 ಕೋಟಿ ಬೆಲೆ ಬಾಳೋ ಮನೆಯನ್ನು ಇಸ್ಕಾನ್ ಟೆಂಪಲ್ಗೆ ದೇಣಿಗೆಯಾಗಿ ಕೊಟ್ಟಿರುವಂಥದ್ದು. ಅವರೆಲ್ಲರೂ ಫ್ಯಾಮಿಲಿ ಈ ರೀತಿಯಾಗಿ ತನ್ನ ಮಗಳು ಡೆತ್ ಆಗಲಲ್ಲ ಅನ್ನೋದು ಒಂದು, ನಂಬಿ ಕೆಟ್ಟದು ಅಂತೇಳಿ ಒಂದು, ಅನಂತರ ಈಗ ಮರಣೋತ್ತರ ಪರೀಕ್ಷೆ ತನ್ನ ಆ ಪ್ಲ್ಯಾನ್ ಏನು ಉಪಯೋಗಿಸಿದ್ದ ಅವೆಲ್ಲದರ ಆಧಾರಿತವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆ ಬಳಿಕ ಸ್ಪಷ್ಟವಾಗಿ ಈ ಕೊಲೆ ಮಾಡೋ ಕಾರಣ ಏನೊಂದು ಗೊತ್ತಾಗಬೇಕಾಗಿದೆ. ಒಂದು ಅಕ್ರಮ ಸಂಬಂಧವ, ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಇದೆಯಾ, ಮತ್ತು ಫೈನಾನ್ಷಿಯಲ್ ಮ್ಯಾಟ್ರ, ಇವೆಲ್ಲ ಆಧಾರಿತ ಕೂಡ ಅಂಶಗಳು ಬೆಳಕಿಗೆ ಬರಬೇಕಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.